mấy cô Munafa cũng là Munafa menjar đây ya pun jaya kalau menjar bitu galau semua ಇರಲ್ಲ ಇರ್ಬೇಕು ನಮಗೂ ಕೇಳಿ ನೀವು ಮ್ಯಾಟ್ ಹಾಕಿ ಎಸ್ಟಿಮೇಟ್ ಪಾಸ್ ಮಾಡಬೇಕಾಯ್ತು. ಜೊತೆಗೆ ಈ ದುಡ್ಡು ಇಲ್ಲಿ ಹಾಕೋಕ್ ಬರಲ್ಲ. ಒಗ್ಬೋರ್ಡ್ ಪ್ರಾಪರ್ಟಿ ಒಗ್ಬೋರ್ಡ್ ದುಡ್ಡು ಇದು ತಾರ್ಕಾ ರಸ್ತೆ ತಾರ್ಕಾದವ್ರು ಮಾಡ್ಕೊಳ್ತಾರೆ. ಇದು ತಾರ್ಕಾ ರಸ್ತೆ. ಇದು ತಾರ್ಕಕ್ಕೆ ಸಂಬಂಧಪಟ್ಟ ರಸ್ತೆ. ನನಗೆ ಮಾಹಿತಿ ಪ್ರಕಾರ ಎಸ್ಟಿಮೇಟು ಅಪ್ರೂವಲ್ ಮಾಡಿರೋದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಹಣ. ವಕ್ಫ್ ಬೋರ್ಡು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ವಕ್ಫ್ ಕಮಿಟಿಯಿಂದ ಪ್ರಾಪರ್ಟಿನ ದುಡ್ಡನ್ನು ರಿಲೀಸ್ ಮಾಡಿದ್ದಾರೆ. ಸುಮಾರು ಅಂದಾಜು 3 ಕೋಟಿ ರೂಪಾಯಿ, ಒಟ್ಟು ಟೋಟಲ್ 3 ಕೋಟಿ ರೂಪಾಯಿ ಎಸ್ಟಿಮೇಟು ಪೂರ್ತಿ ಟೋಟಲ್ 3 ಕೋಟಿ ರೂಪಾಯಿ ಇದೆ. ಈ ರಸ್ತೆಗೆ ಕಾಮಗಾರಿಗೆ 50 ಲಕ್ಷ ರೂಪಾಯಿ. ಈ 50 ಲಕ್ಷ ರೂಪಾಯಿಲಿ ಕಾಮಗಾರಿ ಇದ್ದರೆ ಈ ಕಾಮಗಾರಿ ಪ್ರಾರಂಭ ಮಾಡುವಾಗ ಮೇಲ್ಗಡೆ ಇರೋ ಆಸ್ಪೆಟಿಂಗ್ ಹಾಕಿರೋ ಸೀಟ್ ಮಾತ್ರ ತೆಗೆದಿದ್ದಾರೆ. ಜಲ್ಲಿ ಹೇಗಿತ್ತು ಹಳೆ ಜಲ್ಲಿ ಅದೇ ಇದೆ. ಅದರ ಮೇಲೆ ಸ್ವಲ್ಪ ಜಲ್ಲಿ ಹಾಕಿ ರೋಲರ್ ಮಾಡಿ ಈಗ ಕಾಂಕ್ರೀಟು ಹಾಕ್ತಾರೆ. ಮ್ಯಾಟ್ ವಿಥೌಟ್ ಮ್ಯಾಟು ಕಬ್ಬಣ ಕಡ್ದೇನೆ ಕಾಂಕ್ರೀಟ್ ಹಾಕ್ತಾರೆ. ಆ ಕಾಂಕ್ರೀಟ್ಗೆ ಸಿಮೆಂಟು ಎಷ್ಟು ಹಾಕಿದ್ದಾರೆ, ಜಲ್ಲಿ ಎಷ್ಟು ಹಾಕಿದ್ದಾರೆ, ಮರಳು ಎಷ್ಟು ಹಾಕಿದ್ದಾರೆ ಅದು ಕರೆಕ್ಟಾಗಿ ಮಾಹಿತಿ ಇಲ್ಲ. ಇಂಜಿನಿಯರ್ ಸ್ಪಾಟ್ನಲ್ಲಿ ಇಲ್ಲ ಕೆಲಸ ಮಾಡೋರು. ಇದು ಪುರಸಭೆ ವ್ಯಾಪ್ತಿಗೆ ಬರೋದರಿಂದ ಪುರಸಭೆ ಗಮನಕ್ಕೂ ಬರದೇನೆ ವಾರ್ಡ್ ನಂಬರ್ 2ನೇದು ವಾರ್ಡ್ ನಂಬರ್ ಸರೋಜಮ್ಮ 2ನೇ ನಂಬರ್ ವಾರ್ಡ್ನ ಅಭ್ಯರ್ಥಿ ಅವ್ರ ಗಮನಕ್ಕೂ ಬರದೇನೆ ಇಂಥ ಕಾಮಗಾರಿಯನ್ನು ಕೈ ಎತ್ಕೊಂಡಿರೋದು ಇದು ಅಕ್ರಮ. ವಕ್ಫ್ ಬೋರ್ಡ್ ಪ್ರಾಪರ್ಟಿಯ ಹಣನ ವಕ್ಫ್ ಬೋರ್ಡ್ ಸಮಿತಿಯೇ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗದಲ್ಲೇ ಮಾತ್ರ ಆಗಬೇಕೇ ಹೊರತು ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರೋದಿಲ್ಲ. ಇಲ್ಲ ತಾರ್ಕಾದಿಂದ ಈ ಕೆಲಸ ರಸ್ತೆನ ಮಾಡ್ಬೋದು, ಇಲ್ಲ ಪುರಸಭೆಯಿಂದ ಈ ರಸ್ತೆಯನ್ನು ಮಾಡ್ಬೋದು. ಇಲ್ಲಿ ವಕ್ಫ್ ಬೋರ್ಡ್ ಹಣ ಹಾಕುವಂಥ ಅವಶ್ಯಕತೆ ಇಲ್ಲ. ವಕ್ಫ್ ಬೋರ್ಡ್ ಹಣನ ನಮ್ಮ ಖಬರಸ್ತಾನಲ್ಲಿ ಇರ್ತಕ್ಕಂಥ ಕಾಮಗಾರಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಬೇಕಷ್ಟು ಅಲ್ಲಿ ಕಾಮಗಾರಿಗಳಿದೆ. ಹಾಗಾಗಿ ಕೆಲಸನ ನಾವು ತಡೆ ಹಿಡಿದಿದ್ದೀವಿ. ಈ ನಮ್ಮ ಮುಸ್ಲಿಂ ಸಮುದಾಯದ ಹಣನ ರಸ್ತೆಗಳಿಗೆ. ಹಾಗಾದರೆ ಇವರು ಇಲ್ಲಿ ಏನು ವಾರ್ಡ್ ನಂಬರು 1ನೇ ವಾರ್ಡ್ ನಂಬರ್ ಆಸಿಫು ಏನು ಎಸ್ಟಿಮೇಟ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ. ಹಾಗಾದರೆ ವಕ್ಫ್ ಬೋರ್ಡಿಂದ ಇಡೀ ಟೌನ್ಗೆ ಎಷ್ಟು ಬೇಕು ರಸ್ತೆಗಳಿಗೆ ಎಸ್ಟಿಮೇಟ್ ಮಾಡಿ ಹಣ ಮಂಜೂರು ಮಾಡಿ ಇಡೀ ಟೌನ್ಗೆ ಮಾಡಲಿ. ವಕ್ಫ್ ಬೋರ್ಡ್ನವರು ಇಡೀ ಟೌನ್ಗೆ ಹಣ ಕೊಡ್ತೀನಾದರೆ ಕೊಟ್ಟು ಎಲ್ಲ ಮಾಡಲಿ. ಎಸ್ಟಿಮೇಟು ಕಳಪೆ ಕಾಮಗಾರಿ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬೇಕು. ಕ್ವಾಂಟಿಟಿ ಇಲ್ಲದ ಕಾಮಗಾರಿಗೆ ಇಲ್ಲಿ ಏನು ಸಿಮೆಂಟು ಇದೆಲ್ಲ ಹಾಕ್ತಾರೆ ಅದು ಯಾರಿಗೂ ಗೊತ್ತಿಲ್ಲ, ಇಂಜಿನಿಯರ್ ಇಲ್ಲ, ಸಂಬಂಧಪಟ್ಟ ಸ್ಟಾಫ್ ಇಲ್ಲ. ಹೇಗೆ ಸಾಧ್ಯ ಇದು? ಹಾಗಾಗಿ ನಾವು ಇವತ್ತು ಈ ಕಾಮಗಾರಿನ ಇವಾಗ ನಿಮ್ಮ ಇಲ್ಲಿಗೆ ಉಪಾಧ್ಯಕ್ಷರೇ ನಿಮ್ಮ ಸಮುದಾಯದ ಆಸಿಫ್ ಇಕ್ಬಾಲ್ ಅವ್ರ ಗಮನಕ್ಕೆ ಅಂತಂದ್ರೆ ಅವರೇ ಇಲ್ಲ, ಮತ್ತೆ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಫೋನ್ ಮಾಡಿದ್ರೆ ಇವ್ರು ಫೋನ್ ಮಾಡಿದ್ದಾರೆ, ನೇಮತ್ತು ಸ್ವಿಚ್ ಆಫ್ ಆಗಿದೆ. ಪುರಸಭೆ ಮುಖ್ಯಾಧಿಕಾರಿಗೂ ನಿಮ್ಮ ಟೌನ್ ಲಿಮಿಟಲ್ಲಿ ಪುರಸಭೆಯ ಟೌನ್ ಲಿಮಿಟಲ್ಲಿ ಕಾಮಗಾರಿ ನಡೀತಿರೋದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವಂತ ವಿಚಾರಿಸಿದೆ ನಾನು. ವಿಚಾರಿಸಿದಾಗ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ. ಹಾಗಾದರೆ ವಾರ್ಡಲ್ಲಿ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದಾ? ನೀವು ಕೇಳಲಿಲ್ವಾ? ಕೆಲಸ ಮಾಡ್ತಾ ಇರೋದು ಕೇಳಲಿಲ್ವಾ ನೀವು? ಯಾರು ಕೆಲಸ ಮಾಡ್ತಾರೆ, ಯಾವ ದುಡ್ಡು, ಎಷ್ಟು ಎಸ್ಟಿಮೇಟ್, ಇದು ಏನು ಕೆಲಸ ಮಾಡಬೇಕು, ಎಸ್ಟಿಮೇಟಲ್ಲಿ ಏನಿದೆ, ಇದೆಲ್ಲ ವಿಚಾರಣೆ ಮಾಡಬೇಕಾಗಿತ್ತು ನೀವು ಅಂತ ಕೇಳಿದೆ ನಾನು. ಅವ್ರು ಕೇಳಿದ್ದಕ್ಕೆ ಅದು ಸಮಂಜಸವಾದ ಉತ್ತರ ಅವರಿಂದ ನನಗೆ ಲಭ್ಯವಾಗಲಿಲ್ಲ. ಹಾಗಾಗಿ ನಾವೆಲ್ಲ ಇವತ್ತು ಮುಸ್ಲಿಂ ಮುಖಂಡರು ಎಲ್ಲ ಸೇರಿ, ಯುವಕರು ಎಲ್ಲ ಸೇರಿ ಇವತ್ತು ಈ ಕೆಲಸ ಕಾಮಗಾರಿ ನಿಲ್ಲಿಸಿ ಇಲ್ಲಿ ಯಾವುದೇ ಕಾರಣ ಆಲ್ರೆಡಿ ಕಾಂಕ್ರೀಟ್ ಹಾಕ್ಬಿಟ್ಟಿದಾರಲ್ಲ. ಕಾಂಕ್ರೀಟ್ ಹಾಕಿಲ್ಲ ಅವರು, ಕಾಂಕ್ರೀಟ್ ಹಾಕಿಲ್ಲ. ಏನು ಹಳೆ ಜಲ್ಲಿ ಇತ್ತು ಅಲ್ಲ, ನಾನು ಈಗ ಹಾಕಿದಾರಲ್ಲ, ಇದನ್ನ ಏನ್ ಮಾಡ್ತೀರಿ? ನಿಲ್ಸಿದೀವಿ, ತಕ್ಷಿ ಅದೇ ತೆಗೆದು ರಿಮೂವ್ ಮಾಡ್ಸಿದೀವಿ. ಏನ್ ಜಲ್ಲಿ ಹಾಕಿದ್ರು ಆ ಜಲ್ಲಿನ ತಗ್ಸಿರೋದು ಅದೇ. ಈಗ ಅರ್ಧ ಅಡಿ ಹಾಕ್ಬೇಕು ಅಂತ ಅವರು ಇದೆ ಅಂತ ಹೇಳಿದ್ರು. ಅರ್ಧ ಅಡಿ ಹಾಕಿದ್ರು, ಜಲ್ಲಿನ ತೆಗೀರಪ್ಪ ಹಾಕ್ಬೇಡಿ ಅಂತ ಹೇಳಿ ತಗ್ಸಿ ಕಾಮಗಾರಿ ನಿಲ್ಸಿದ್ವಿ. ಗುತ್ತಿಗೆದಾರ ಏನ್ ಬಂದಿಲ್ಲ, ಇಲ್ಲಿ ಗುತ್ತಿಗೆದಾರ ಬಂದಿಲ್ಲ. ಇಂಜಿನಿಯರ್ ಫೋನ್ ಮಾಡಿದ್ರೆ ಎಲ್ಲೋ ಇದ್ದಾರೆ, ಬರ್ತೀನಿ ಅಂತ ಹೇಳ್ತಾನೆ. ಯಾವ್ದೋ ಮಾಹಿತಿ ಕಳಿಸಿ
ಫೋಟೋ ಮಾಡಿ ಕಳಿಸಿ ಅದು ನಾವು ಫೋನ್ ಉದ್ಘಾಟನೆದ ಮಾಡಿದ್ರೆ ಮಾತು. ಸ್ಕ್ಯಾನರ್ ಕಳಿಸಿ ನಿಮ್ದು ಅಂತ ನನಗೆ ಫೋನ್ ಮಾಡಿದ್ರೆ ಸ್ಕ್ಯಾನರ್ ಕಳಿಸ್ತೀನಿ, ನಾನು ಪೂರ್ತಿ ವಾರ್ಡ್ ಕಳಿಸ್ತೀನಿ, ಪೂರ್ತಿ ವಾರ್ಡ್ ಹೊಡ್ಕೊಳ್ಳಿ. ಯಾರು ಸ್ಕ್ಯಾನರ್ ಕಳಿಸಿ ಕಂಟಾಡ್ತಾರ ಹಾಂ ಏನಕ್ಕೆ ಸ್ಕ್ಯಾನರು? ಕೆಲಸ ನಿಲ್ಲಿಸ್ತಾ ಇದೀವಿ ಅಂತ ಹೇಳಿದಕ್ಕೆ ಫೋನ್ ಕೊಟ್ಬಿಟ್ಟು ನಿಮ್ಗೆ ಸ್ಕ್ಯಾನರ್ ಕಳಿಸಿ ಅಂತಾರೆ ನನಗೆ. ಅಲ್ಲ ಸ್ಕ್ಯಾನರ್ ಏನಕ್ಕಂತ? ಏನಕ್ಕೆ ಅಂದ್ರೆ ನಿಮ್ಗೆ ತಾವ್ಗೆ ಗೊತ್ತಲ್ಲ.